ಹಾಯ್ ಎಲ್ರಿಗೂ. ಮನೇಲಿ ಒಣಗಿರೋ ಕರಿಬೇವಿತ್ತು, ಅದನ್ನು ಬಿಸಾಕೋದು ಬೇಡ ಅಂತೇಳಿ ಮಿಕ್ಸಿ ಮಾಡಿ ಪುಡಿ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ದೋಸೆ ಹಾಕಿದಾಗ ಆ ಪುಡಿನ ಮೇಲೆ ಹಾಕಿದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಮತ್ತು ಘಮ ಕೂಡ ಬರ್ತಾ ಇತ್ತು. ಇನ್ನು ಇದನ್ನು ಫುಡ್ ಕಲರ್ ಥರನೇ ಯೂಸ್ ಮಾಡ್ಕೋಬೋದು. ಇನ್ನು ಆಷಾಢ ಶುಕ್ರವಾರ ಕಡೆಯ ವಾರ ಅಂತೇಳಿ ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಗೆ ಬರ್ತಾ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹಾಗೆ ಮಕ್ಕಳನ್ನ ಸ್ಕೂಲಿಂದ ನಾನು ನನ್ನ ಫ್ರೆಂಡ್ ಇಬ್ಬರು ಕರ್ಕೊಂಡು ಬಂದ್ವಿ. ಹಾಗೆ ಬರ್ತಾ ಮೆಕ್ಕೆಜೋಳ ತಂದಿದ್ದೆ. ಖುಷಿ ಪ್ರಾಪ್ತಿ ಇಬ್ಬರಿಗೂ ಮೆಕ್ಕೆಜೋಳ ಅಂದರೆ ತುಂಬ ಇಷ್ಟ. ಒಂದೊಂದು ಸಾರಿ ಬಾಯ್ಲ್ ಮಾಡಿ ಕೊಡ್ತೀನಿ, ಒಂದೊಂದು ಸಾರಿ ಸುಟ್ಟು ಕೊಡ್ತೀನಿ. ಈ ಸಾರಿ ಸುಟ್ಟು ಕೊಡಮ್ಮ ಅಂದರು, ಸೊ ಹೀಗಾಗಿ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಸುಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಸುಡಬೇಕು. ಇನ್ನು ಸ್ವಲ್ಪ ಉಪ್ಪು, ನಿಂಬೆಹಣ್ಣು, ಖಾರ ಹಾಕಿ ಅದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ರೆ ಟೇಸ್ಟಾಗಿರುತ್ತೆ. ಹಾಗೆ ಇವತ್ತು ಖುಷಿದ ಹಲ್ಲು ಕೂಡ ಬಿಚ್ಚಿತ್ತು. ಮೆಕ್ಕೆಜೋಳ ತಿಂದು ಬಿಚ್ಚಿತ್ತೋ ಅಥವಾ 7 ಇಯರ್ಸ್ ಕಂಪ್ಲೀಟ್ ಆಗಿರೋದು ಬಿಚ್ಚಿತ್ತೋ ಗೊತ್ತಾಗಲೇ ಇಲ್ಲ ಫಸ್ಟು. ಆಮೇಲೆ 7 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಲ್ಲ ಬಿಡು ಅಂದ್ಕೊಂಡು ಸಮಾಧಾನ ಆಯಿತು. ಹಾಗೆ ಕುಶಾಲ್ದು ಸ್ಕೂಲಲ್ಲಿ ಆ್ಯಕ್ಟಿವಿಟಿ ಕೊಟ್ಟಿದ್ರು, ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.